ಇತ್ತೀಚಿನ ದಿನಗಳಲ್ಲಿ ವಿದೇಶಕ್ಕೆಲ್ಲಾದರೂ ಹೋದಾಗ ಇಂಥದ್ದೊಂದು ಐಡಿಯಾ ಬಹಳ ಚೆನ್ನಾಗಿದೆ ಅಂತ ಯಾವುದಾದ್ರೂ ಅನಿಸಿದೆಯಾ? ನೋಡಿ ಮೇಡಮ್, ನನ್ನ ಸ್ಟಡಿ ಏನಂತ ಹೇಳಿದ್ರೆ, ನಮ್ಮ ಆಹಾರಗಳನ್ನು ಆಧುನೀಕರಣಗೊಳಿಸಲಿಕ್ಕೆ ಇನ್ನೂ ಸ್ವಲ್ಪ ಅದಕ್ಕೆ ಬೇಕಾಗಿರೋ ಎಕ್ವಿಪ್ಮೆಂಟ್ಗಳು, ಮೆಷಿನ್ಗಳು ಎಲ್ಲೆಲ್ಲಿ ತಯಾರಾಗುತ್ತೆ. ಇವತ್ತು ನಾನು ಇಡ್ಲಿಗೆ ಸಬ್ಸ್ಟಿಟ್ಯೂಟ್ ಹುಡ್ಕಕ್ಕೆ ಹೋಗಲ್ಲ. ನಾನು ಇಡ್ಲಿಯೇ ಇರಬೇಕು ನನಗೆ. ಯಾತಕ್ಕೆ ಅಂದರೆ ಇಡೀ ಪ್ರಪಂಚದಲ್ಲಿ ಇಡ್ಲಿ ಅನ್ನುವಂಥದ್ದು ಆರೋಗ್ಯಪೂರ್ಣವಾದ ಇಡ್ಲಿ ಯಾತಕ್ಕೆ ಅಂತ ನೀವು ಕೇಳಬಹುದು. ಅದರಲ್ಲಿ ಇಂಗ್ರೀಡಿಯೆಂಟ್ಸು ಭೂಮಿಯಿಂದ ಬೆಳೆದಂಥ ಇಂಗ್ರೀಡಿಯೆಂಟ್ಸ್ ಮಾತ್ರ ಇದೆ. ಅದರಲ್ಲಿ ಚಟ್ನಿನಲ್ಲಿ ಕೂಡ ಅಷ್ಟೇ, ಯಾವುದೇ ತಯಾರು ಮಾಡಿದಂಥ ಇಂಗ್ರೀಡಿಯೆಂಟ್ಸ್ ಯಾವುದೂ ಇಲ್ಲ, ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಯಾವುದೂ ಅದರಲ್ಲಿ ಇರೋದಿಲ್ಲ. ಅಂಥ ಒಂದು ಇದು 240 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಬಾಯ್ಲ್ ಆಗುತ್ತೆ. ಜೀರೋ ಬ್ಯಾಕ್ಟೀರಿಯಾ, ಜೀರೋ ಅಡಲ್ಟ್ರೇಷನ್ ಫುಡ್ ಏನಾದ್ರು ಪ್ರಪಂಚದಲ್ಲಿದೆ ಅಂದರೆ ಇಡ್ಲಿ ಒಂದೇ. ಸಬ್ಸ್ಟಿಟ್ಯೂಟ್ ನಿಮಗೆ ಇಡೀ ಪ್ರಪಂಚದಲ್ಲಿ ಯಾವುದೇ ಆಹಾರ ಇಲ್ಲ ಅಂತ ನಾನು ಬೇಕಾದ್ರೆ ಘಂಟಾಘೋಷವಾಗಿ ಹೇಳ್ತೀನಿ. ನೀವು ಬೇಕಾದ್ರೆ ನೋಡಿ, ಬೇಕಾದರೆ ನಮ್ಮ ಆಹಾರಗಳು ಮಾರ್ಕೆಟಿಂಗ್ ಮಾಡಿದ್ರೆ ಅದಕ್ಕೆ ಎಷ್ಟು ಡಿಮಾಂಡ್ ಇದೆ ಅಂದರೆ ಇಡೀ ಪ್ರಪಂಚದಲ್ಲಿ ಅದು ಅಂಗೀಕಾರ ಆಗುವಂಥ ಆಹಾರ. ಮಾರ್ಕೆಟಿಂಗ್ ಕಮ್ಮಿನಾ ಭಾರತದ? ನಮ್ಮ ಆಹಾರ, ನಮ್ಮ ಏನನ್ನು ನೋಡಿ, ನಮ್ಮ ಸೌತ್ ಇಂಡಿಯನ್ ಫುಡ್ಡು, ನಮ್ಮ ದೇಶೀಯ ಆಹಾರಗಳಲ್ಲಿ ಸೌತ್ ಇಂಡಿಯನ್ ಫುಡ್ಡು ಒಂದೇ ಒಂದು ನೋಡಿ ನಿಮಗೆ 24/7 ಅಂಗೀಕಾರ ಆಗುವಂಥ ಆಹಾರ ನಮ್ಮ ಸೌತ್ ಇಂಡಿಯನ್ ಆಹಾರ. ಅದು ನೀವು ಹೇಗೆ ಅಂತ ಕೇಳ್ಬೋದು. ನೋಡಿ, ಒಂದು ಇಡ್ಲಿ ಇದೆ, ದೋಸೆ ಇದೆ. ಬೆಳಗ್ಗೆ 4 ಗಂಟೆ ನೀವು ಪ್ರಯಾಣ ಮಾಡಬೇಕು, ಒಂಚೂರು ತಿನ್ನಬೇಕಂದ್ರೆ ಆ ಹೊತ್ತಿಗೂ ಹೊಂದ್ಕೊಡುತ್ತೆ, ಬ್ರೇಕ್ಫಾಸ್ಟ್ಗೂ ಹೊಂದ್ಕೊಡುತ್ತೆ, ಮಧ್ಯಾಹ್ನ ಊಟಕ್ಕೂ ಹೊಂದ್ಕೊಡುತ್ತೆ, ಸಾಯಂಕಾಲ ಟಿಫನ್ಗೂ ಹೊಂದ್ಕೊಡುತ್ತೆ, ರಾತ್ರಿ ಊಟಕ್ಕೂ ಡಿನ್ನರ್ಗೂ ಹೊಂದ್ಕೊಡೋಂಥ ಆಹಾರ ನಮ್ಮ ಸೌತ್ ಇಂಡಿಯನ್ ಇಡ್ಲಿ, ದೋಸೆ, ವಡಾ, ಖಾರಬಾತ್ ಇಂಥ ವಿಚಾರಗಳು. ಬೇರೆ ಯಾವುದೇ ನೀವು ಆಹಾರ ಇರ್ಬೋದು. ಇವತ್ತು ನೀವು ಇಂಪೋರ್ಟ್ ಆಗಿರುವಂಥ ಆಹಾರಗಳನ್ನು ಮಾಡ್ರನ್ ಫುಡ್ ಅಂತ ನೀವು ಏನು ಕರಿತೀರೋ ಅದು ಕೆಲವು ಸಮಯಕ್ಕೆ ಮಾತ್ರ ಪರಿಮಿತ. ಅದು ನಿಮ್ಮ ಮೊದಲ ಇನ್ವೆಸ್ಟ್ಮೆಂಟ್ ಎಷ್ಟಿತ್ತು ಸರ್? ನಾನು ಆವಾಗ 76ನೇ ಇಸ್ವಿನಲ್ಲಿ ನಾನು ಹೋಟೆಲ್ ಶುರು ಮಾಡಬೇಕಾದ್ರೆ ಅಲ್ಲಿ ನನಗೊಂದು 32,000 ರೂಪಾಯಿಗಳ ಅವಶ್ಯಕತೆ ಇತ್ತು. ಅದನ್ನು ನಾವು ಒಂದು 15-16 ಕುಟುಂಬಗಳಿಂದ 1,100 ರೂಪಾಯಿ ಸಾಲ ತೊಗೊಂಡೋಗಿ ನಮ್ಮ ತಂದೆ ಕೊಡಿಸಿ, ಆ ಒಂದು ಸಾಲ ಕೊಟ್ಟವರಲ್ಲಿ ನಮಗೆ ಈ ಕಾಶಿನಾಥ್ ಅಂತ ಅವರ ತಂದೆ ಕೂಡ ಒಬ್ಬರು ನಮ್ಮ ನೆಂಟರವರು. ಈ ರೀತಿ 500,000 ತೊಗೊಂಡೋಗಿ ನಾನು ಉದ್ಯಮನ ಶುರು ಮಾಡಿದೆ. ಶುರು ಮಾಡಿ ನನಗಿವತ್ತು ಏನು ತೃಪ್ತಿ ಇದೆ ಅಂದರೆ, ನಾನು ಅದರಲ್ಲಿ ಎಷ್ಟು ದುಡ್ಡು ಮಾಡಿದ್ದೀನಿ, ಎಷ್ಟು ಕಂಪ್ನಿ ಬೆಳೆಸಿದ್ದೀನಿ ಅನ್ನೋದಕ್ಕಿಂತನೂ ನನ್ನ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಇವತ್ತು ನಾವೊಂದು 35-22 ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿ ನಮ್ಮ ಸಂಸ್ಥೆಗಳನ್ನು 45-50 ಬ್ರ್ಯಾಂಚ್ ಮುಖಾಂತರ 50,000 ಗ್ರಾಹಕರನ್ನ ಪ್ರತಿ ದಿವಸ ನಾವು ಹೊಟ್ಟೆ ಹಸುವನ್ನು ತಣಿಸ್ತಾ, ಉತ್ತಮ ಗುಣಮಟ್ಟದೊಂದಿಗೆ ಆಹಾರದೊಂದಿಗೆ ನಾವು ಹೊಟ್ಟೆ ಹಸುವನ್ನು ತಣಿಸ್ಲಿಕ್ಕೆ ಸಾಧ್ಯವಾಗಿದೆ. ಆರ್ಥಿಕವಾಗಿ ನನ್ನನ್ನು ಕೇಳಿಬಿಡಿ, ನನಗೆ ಆರ್ಥಿಕತೆ ಬಗ್ಗೆ ಅಷ್ಟು ಭರವಸೆ, ನಂಬಿಕೆ ಎರಡೂ ಇಲ್ಲ. ಅಲ್ಲ, ಅದೇ ಪ್ರಶ್ನೆ ಆಗಿತ್ತು ನಂದು. ಬಹಳಷ್ಟು ಜನ ಉದ್ಯಮ ಶುರು ಮಾಡೋರು ಕೇಳ್ತಾರೆ, ಹೋಟೆಲ್ ಉದ್ಯಮದಲ್ಲಿ ದುಡ್ಡು ಮಾಡಬಹುದಾ? ಮಾಡಬಹುದು. ಮಾಡಿದವರು ಇಲ್ವಾ? ಕಳ್ಕೊಂಡವರು ಇಲ್ವಾ? ಅಲ್ಲೇ ಉತ್ತರ ಎರಡೂ ಇದೆ. ಅಂದರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು? ಅವರ ಶ್ರದ್ಧೆ, ಭಕ್ತಿನೇ ಉತ್ತರ ಕೊಡಬೇಕು. ಅಲ್ಲಿ ಯಾರು ನೋಡಿ, ಒಂದು ಹೇಳ್ತೀನಿ, ನನ್ನ ನಂಬಿಕೆ, ನನ್ನ ಮಂತ್ರ ಸ್ವಚ್ಛತೆ. ನನ್ನ ಗುಡಿ, ನನ್ನ ಉದ್ಯಮನೇ ನನ್ನ ಟೆಂಪಲ್. ಅದನ್ನು ನಾನು ನಂಬಿದವನು. ಅದು ಫಸ್ಟ್ ನನ್ನ ಟೆಂಪಲ್ಲು. ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕಾದರೆ ನಮ್ಮ ಮನಸ್ಸಿನಿಂದ ಹಿಡಿದು ಅಂತರಂಗ ಬಾಹ್ಯರಂಗ ಎಷ್ಟು ಶುಚಿ ಮಾಡಿಕೊಂಡು ನಾವು ಅಲ್ಲಿಗೆ ಹೋಗ್ತೀವೋ ಅದೇ ರೀತಿ ನನ್ನ ಸಂಸ್ಥೆ ಒಳಗೆ ನಾನು ಹೋಗಬೇಕಾದ್ರೆ ಅಷ್ಟೇ ಪರಿಶುದ್ಧತೆಯಿಂದ, ಅಷ್ಟೇ ಆಸಕ್ತಿಯಿಂದ ನಾನು ಇವತ್ತಿಗೂ ಹೋಗ್ತೀನಿ. ನನ್ನ ಸಹೋದ್ಯೋಗಿಗಳಿಗೆ ಹೇಳ್ತೀನಿ, ಈ ದೇವಸ್ಥಾನ ಇದ್ದರೆ ಬಾಕಿ ಎಲ್ಲ ನಮ್ಮ ದೇವಸ್ಥಾನಕ್ಕೆ ನಾವು ಹೋಗ್ಬೋದು. ಇದು ನಮ್ಮ ದೇವಸ್ಥಾನ, ಇದನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ಸಂದೇಶ ನಾನು ಹೇಳ್ತಾ ಇರ್ತೀನಿ. ಯಾವತ್ತೂ ನಾವು ಅದನ್ನು ಅಷ್ಟು ಆಸಕ್ತಿ ಭಕ್ತಿಯಿಂದ ನೋಡಿದಾಗ ಮಾತ್ರ ಅದು ಉಳಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಣದಿಂದ ಬಿಸ್ನೆಸ್ ಅಂದವ ಗ್ಯಾಮ್ಲಿಂಗ್, ಸರ್ವಿಸ್ ಅಂದವ ಗ್ಯಾಮ್ಲಿಂಗ್ ಅಲ್ಲ.
ಸರ್ವಿಸ್ ಮನೋಭಾವನೆ ಇದರಲ್ಲಿ ಇರಬೇಕಾಗ್ತದೆ. ಆಹಾರ ಉದ್ಯಮದಲ್ಲಿ ಮೊದಲನೇದಾಗಿ ಇರಬೇಕಾಗಿರೋದು ಸೇವಾ ಮನೋಭಾವನೆ. ಹಣ ಬೇಕು ಇಲ್ಲ ಅಂತ ನಾನು ಹೇಳಲ್ಲ. ಹಣ ಅಂದವಾಗ ಅದು ಒಂದು ಹಣದಿಂದ ಬಿದ್ದಾಗ ಅದು ಗ್ಯಾಮ್ಲಿಂಗ್ ಆಗುತ್ತೆ. ಅದು ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಇವತ್ತು ರಿಯಲ್ ಎಸ್ಟೇಟು ಇನ್ನೊಂದು ಮತ್ತು ಯಾವುದೇ ತೊಗೊಳ್ಳಿ, ಇವತ್ತು 10 ರೂಪಾಯಿಗೆ ತಗೊಳ್ಳಿ 20 ರೂಪಾಯಿ ಹೋಗ್ತವೆ, 20 ಬಂದಾಗ 20 40 ಆಗುತ್ತೆ, 40 ಹೋಗಿ 80 ಆಗುತ್ತೆ. ಅದು ಬೇರೆ. ಸೇವಾ ಸೆಕ್ಟ್ರೇ ಬೇರೆ. ಈ ಥರ ಒಂದು ಕೆಲವು ಬಿಸ್ನೆಸ್ ಸೆಕ್ಟ್ರ್ಗಳೇ ಬೇರೆ. ಕೆಲವುದು ಇದರಲ್ಲಿ ಏರು ಬೀಳು ಎಲ್ಲದೂ ಇರುತ್ತೆ. ಇದರಲ್ಲೂ ಏರು ಬೀಳು ಇರುತ್ತೆ. ಶ್ರದ್ಧೆಯಿಂದ ಮಾಡ್ಕೊಂಡು ಹೋದರೆ ಉಳಿಯುವ ಗ್ಯಾರಂಟಿ, ಅಳಿವು ಕಡಿಮೆ.